ಎಲ್ರಿಗೂ ನಮಸ್ಕಾರ. ಸೊ ಈಗಾಗಲೇ ಡಿಫರೆನ್ಸಿಯೇಷನ್ ಮತ್ತು ಅಪ್ಲಿಕೇಶನ್ ಆಫ್ ಡಿಫರೆನ್ಸಿಯೇಷನ್, ಸೊ ಈ ಎರಡು ಚಾಪ್ಟರ್ಗಳನ್ನ ನೋಡಿದ್ದೀವಿ. ಕ್ಯಾಲ್ಕ್ಯುಲಸಲ್ಲಿ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ದಟ್ ಈಸ್ ಇಂಟಿಗ್ರಲ್. ಇಂಟಿಗ್ರಲ್ಸ್ ಚಾಪ್ಟರ್ ಏನು ಅದನ್ನು ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇದು ಯಾಕೆ ಇಂಪಾರ್ಟೆಂಟು ಅಂದರೆ, ಮ್ಯಾಕ್ಸಿಮಮ್ ಮಾರ್ಕ್ಸ್ ಅಂದರೆ ಈ ಚಾಪ್ಟ್ರಿಂದ 20 ಮಾರ್ಕ್ಸ್ ಇದೊಂದೇ ಚಾಪ್ಟ್ರಿಂದ ಬರುತ್ತೆ. ಸೊ ಎಷ್ಟು ಕ್ವೆಶನ್ಸ್ ಬರುತ್ತೆ ಅಂದರೆ 1 ಮಾರ್ಕ್ ಕ್ವೆಶನ್ಸ್ 2 ಕ್ವೆಶನ್ಸ್ ಬರುತ್ತೆ. ಅದರಲ್ಲಿ ಒಂದು ಈಸಿ ಕ್ವೆಶನ್ ದಟ್ ಈಸ್ ರಿಮೆಂಬರೆನ್ಸ್ ಮೇಲೆ ಇರುತ್ತೆ, ಇನ್ನೊಂದು ಅಪ್ಲಿಕೇಶನ್ ಬೇಸ್ಡ್ ಕ್ವೆಶನ್ ಇರುತ್ತೆ. ಅಂದರೆ ಯಾವ್ದಾದ್ರು ಒಂದು ಫಾರ್ಮುಲಾ ಅಪ್ಲೈ ಮಾಡಿ ಆನ್ಸರ್ ಫೈಂಡ್ ಔಟ್ ಮಾಡೋ ಅಂಥ ಕ್ವೆಶನ್ ಒಂದಿರುತ್ತೆ, ಈಸಿಯಾಗಿ ಡೈರೆಕ್ಟ್ ಆನ್ಸರ್ ಬರ್ತಕ್ಕಂಥ ಕ್ವೆಶನ್ ಒಂದಿರುತ್ತೆ. ಸೊ 1 ಮಾರ್ಕ್ ಕ್ವೆಶನ್, 2 ಮಾರ್ಕ್ ಕ್ವೆಶನ್ಸ್ ಬರುತ್ತೆ. ಎರಡೂ ಅಂಡರ್ಸ್ಟ್ಯಾಂಡಿಂಗ್ ಬೇಸ್ಡ್ ಕ್ವೆಶನ್, ಐದರ್ ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾಸ್ ಯೂಸ್ ಮಾಡೋದಿರ್ಬೋದು ಅಥವಾ ಬೇರೆ ಯಾವುದೋ ಇಂಟಿಗ್ರಲ್ ಮೆಥಡ್ಸ್ ಯೂಸ್ ಮಾಡೋದಿರ್ಬೋದು. ಅದರ ಬೇಸ್ ಮೇಲೆ 2 ಮಾರ್ಕ್ ಕ್ವೆಶನ್ಸ್ ಬರುತ್ತೆ. ಮತ್ತು 3 ಮಾರ್ಕ್ ಕ್ವೆಶನ್ 1 ಅಪ್ಲಿಕೇಶನ್ ಬೇಸ್ಡ್ ಕ್ವೆಶನ್. ಅಪ್ಲಿಕೇಶನ್ ಬೇಸ್ಡ್ ಕ್ವೆಶನ್ ಅಂದರೆ ಐದರ್ ಪಾರ್ಷಿಯಲ್ ಫ್ರಾಕ್ಷನ್ಸ್ ಯೂಸ್ ಮಾಡೋದಿರ್ಬೋದು ಅಥವಾ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಯೂಸ್ ಮಾಡೋದಿರ್ಬೋದು ಅಥವಾ ಇನ್ಯಾವುದೋ ಒಂದು ಫಾರ್ಮುಲಾ ಯೂಸ್ ಮಾಡಿ ಸಿಂಪ್ಲಿಫೈ ಮಾಡ್ತಕ್ಕಂಥ ಕ್ವೆಶನ್ಸು 3 ಮಾರ್ಕಲ್ಲಿ 1 ಕ್ವೆಶನ್ ಬರುತ್ತೆ. ಮತ್ತು 5 ಮಾರ್ಕಲ್ಲಿ ರಿಮೆಂಬರೆನ್ಸ್ ಮೇಲೆ 1 ಕ್ವೆಶನ್ ಬರುತ್ತೆ. ಅಂದರೆ ಯಾವುದಾದ್ರೂ ಒಂದು ಡಿರವೇಷನ್ಸ್ ಇರ್ಬೋದು, ಡಿರವೇಷನ್ ಬೇಸ್ಡ್ ಮೇಲೆ ಪ್ರಾಬ್ಲಮ್ಸ್ ಇರ್ಬೋದು, ಅಂಥ ಕ್ವೆಶನ್ಸ್ನ 5 ಮಾರ್ಕಲ್ಲಿ 1 ಕ್ವೆಶನ್ ಕೇಳ್ತಾರೆ. ಮತ್ತು 6 ಮಾರ್ಕ್ 1 ಕ್ವೆಶನ್ ಹೈಯರ್ ಆರ್ಡರ್ ಥಿಂಕಿಂಗ್ ಕ್ವೆಶನ್ಸ್. ದಟ್ ಈಸ್ ಯೂಶುವಲಿ ಫ್ರಮ್ ಹೈಯರ್ ಆರ್ಡರ್ ಥಿಂಕಿಂಗ್ ಕ್ವೆಶನ್ಸ್ ಅಂದರೆ ಕೆಲವು ಕ್ವೆಶನ್ಸ್ ಇಂಡೆಫಿನೆಟ್ ಇಂಟಿಗ್ರಲ್ಸಲ್ಲೂ ಇದೆ, ಕೆಲವು ಕ್ವೆಶನ್ಸ್ ಡೆಫಿನೆಟ್ ಇಂಟಿಗ್ರಲ್ಸಲ್ಲೂ ಇದೆ. ಸೊ ಡೆಫಿನೆಟ್ ಇಂಟಿಗ್ರಲ್ಸಲ್ಲಿ ಇರ್ತಕ್ಕಂಥ ಕ್ವೆಶನ್ಸು ಡಿರವೇಷನ್ ಬೇಸ್ಡ್ ಕ್ವೆಶನ್ಸ್ ಇರುತ್ತೆ. ಇಂಡೆಫಿನೆಟ್ ಇಂಟಿಗ್ರಲ್ಸಲ್ಲಿ ಹೈಯರ್ ಆರ್ಡರ್ ಥಿಂಕಿಂಗ್ ಅಂದರೆ ಕೆಲವೊಂದು ಕಾನ್ಸೆಪ್ಟ್ಸ್ನ ಯೂಸ್ ಮಾಡಿ ಸಿಂಪ್ಲಿಫೈ ಮಾಡ್ತಕ್ಕಂಥ ಕ್ವೆಶನ್ಸು ಕೂಡ ಬರ್ಬೋದು. ಸೊ ಇಷ್ಟು ಮಾರ್ಕ್ಸು ಇದೊಂದೇ ಚಾಪ್ಟರಿಂದ ಬರೋದ್ರಿಂದ ಸೊ ಇದು ಎಕ್ಸಾಮ್ ಪಾಯಿಂಟ್ ಆಫ್ ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಸೊ ಈ ಚಾಪ್ಟರ್ನ ಯೂಶಲಿ ಕಷ್ಟ ಅಂದ್ಕೊಂಡಿರ್ತಾರೆ, ಬಟ್ ಇದು ಕಷ್ಟ ಇಲ್ಲ. 1 by 1 ಯಾವ ರೀತಿ ಸಾಲ್ವ್ ಮಾಡಬೇಕು, ಪ್ರತಿಯೊಂದು ಕ್ವೆಶನ್ನು ಸಾಲ್ವ್ ಮಾಡ್ತೀನಿ, ನೋಡ್ತಾ ಹೋಗೋಣ. ನಮ್ಗಾಗಲೇ ಗೊತ್ತಿದೆ ಕೊಟ್ಟಿರೋ ಫಂಕ್ಷನ್ನ ಹೇಗೆ ಡಿಫ್ರೆನ್ಶಿಯೇಟ್ ಮಾಡಬೇಕು ಅಂತ. ಸೊ ವಿ ನೋ ದಟ್ ದ ಪ್ರಾಸೆಸ್ ಆಫ್ ಫೈಂಡಿಂಗ್ ದ ಡಿರವೇಟಿವ್ ಇಸ್ ದ ಡಿಫರೆನ್ಸಿಯೇಷನ್. ಡಿಫರೆನ್ಶಿಯೇಟ್ ಹೇಗೆ ಮಾಡಬೇಕು ಅಂತ ತಿಳ್ಕೊಂಡಿದ್ದೀವಿ. ಅಂದರೆ ಏನು, ಈಗ ಫಾರ್ ಎಕ್ಸಾಂಪಲ್ ಇಫ್ ಐ ಹ್ಯಾವ್ ಎಫ್ ಆಫ್ ಎಕ್ಸ್ ಇಸ್ ಎ ಫಂಕ್ಷನ್ ಸೈನ್ ಎಕ್ಸ್ ಅಂತ ಇತ್ತು ಅಂದರೆ ಇದರ ಡಿಫರೆನ್ಸಿಯೇಷನ್ ಏನಾಗುತ್ತೆ, ನಮಗೆ ಡಿರವೇಟಿವ್ ಆಫ್ ದಿಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ಎಕ್ಸ್. ಅಥವಾ ಇದನ್ನು ಯಾವ ರೀತಿ ಬರಿತೀವಿ ನಾವು, ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ಎಕ್ಸ್. ಇಲ್ಲಿ ಏನು ಮಾಡ್ತಾ ಇದ್ದೀವಿ, ನಾವು ಒಂದು ಫಂಕ್ಷನ್ ಕೊಟ್ಟಿರ್ತಾರೆ, ಆ ಫಂಕ್ಷನ್ಸ್ಗೆ ಡೆರಿವೇಟಿವ್ ಫೈಂಡ್ ಔಟ್ ಮಾಡ್ತಾ ಇದ್ದೀವಿ. ಅದೇ ಥರ ಇನ್ನೊಂದು 2 ಎಕ್ಸಾಂಪಲ್ಸ್ ತಗೊಂಡೋಗಿದ್ರೆ, ವಿ ನೋ ದಟ್ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಸ್ಕ್ವೇರ್ ಈಸ್ ವಾಟ್ 2x. ಸೊ ಇಲ್ಲಿ ಅದ್ರ ಬದಲು ನಾನು ಎಕ್ಸ್ ಸ್ಕ್ವೇರ್ ಬೈ 2 ಅಂತ ಇಲ್ಲಿ ತಗೊಂತೀನಿ, ದಟ್ ವಿಲ್ ಬಿಕಮ್ ಎಕ್ಸ್. ಅದೇ ಥರ ಇಫ್ ಐ ಕನ್ಸಿಡರ್ ಡಿ ಬೈ ಡಿ ಎಕ್ಸ್ ಆಫ್ ಲಾಗ್ ಎಕ್ಸ್, ಏನಾಯ್ತು, ಡಿರವೇಟಿವ್ ಆಫ್ ಲಾಗ್ ಎಕ್ಸ್ ನಮ್ಗೆ ಗೊತ್ತಿದೆ 1 by x. ಅಥವಾ ಡಿರವೇಟಿವ್ ಆಫ್ ಇ ಪವರ್ ಎಕ್ಸ್ ಅಂತ ತಗೊಂಡ್ರೆ ಇ ಪವರ್ ಎಕ್ಸ್. ಇಲ್ಲೆಲ್ಲ ಏನು ಮಾಡ್ತಾ ಇದೀವಿ, ನಾವು ಕೊಟ್ಟಿರೋ ಫಂಕ್ಷನ್ನ ಡಿಫರೆನ್ಶಿಯೇಟ್ ಮಾಡಿ ಡೆರಿವೇಟಿವ್ ಫೈಂಡ್ ಔಟ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಏನಂತ ಹೇಳ್ಬೋದು, ಈ ಫಂಕ್ಷನ್ ಏನು ಸಿಕ್ಕಿದೆ ಸೆಕೆಂಡ್ ಆಫ್ಟರ್ ಫೈಂಡಿಂಗ್ ದ ಡೆರಿವೇಟಿವ್, ಏನು ಫಂಕ್ಷನ್ ಸಿಕ್ಕಿದೆ ದಟ್ ಈಸ್ ಕಾಲ್ಡ್ ಆಸ್ ದ ಡೆರಿವೇಟಿವ್. ದಿಸ್ ಇಸ್ ದ ಡೆರಿವೇಟಿವ್ ಫಂಕ್ಷನ್. ಈ ಫಂಕ್ಷನ್ ಯಾವುದನ್ನ ಡಿಫರೆನ್ಶಿಯೇಟ್ ಮಾಡಿದ್ದೀವಿ ಅದನ್ನ ಪ್ರಿಮಿಟಿವ್ ಫಂಕ್ಷನ್ ಅಥವಾ ಆಕ್ಚುಯಲ್ ಗಿವನ್ ಫಂಕ್ಷನ್ ಅಂತ ಕರೀತಾರೆ. ಪ್ರಿಮಿಟಿವ್ ಆರ್ ವಿ ಕ್ಯಾನ್ ಆಲ್ಸೋ ಕಾಲ್ ದಟ್ ಒರಿಜಿನಲ್ ಫಂಕ್ಷನ್. ಪ್ರಿಮಿಟಿವ್ ಅಥವಾ ಒರಿಜಿನಲ್ ಫಂಕ್ಷನ್ ಏನಿದೆ ಅದನ್ನ ಡಿಫರೆನ್ಶಿಯೇಟ್ ಮಾಡಿದ್ರೆ ನಮಗೆ ಡೆರಿವೇಟಿವ್ ಸಿಗುತ್ತೆ. ಸೊ ದಿಸ್ ಇಸ್ ದ ಪ್ರಾಸೆಸ್ ಆಫ್ ಫೈಂಡಿಂಗ್ ದ ಡಿರವೇಟಿವ್. ದಿಸ್ ಇಸ್ ಕಾಲ್ಡ್ ಆಸ್ ದ ಡಿಫರೆನ್ಸಿಯೇಷನ್. ಅದೇ ನಾವು ಉಲ್ಟಾ ಮಾಡಬೇಕು ಅಂದರೆ, ದಟ್ ಮೀನ್ಸ್ ಈ ಫಂಕ್ಷನ್ ಏನು ಮಾಡಿದೀವಿ, ಇಲ್ಲಿ ಕೊಟ್ಟಿರೋ ಫಂಕ್ಷನ್ನ ಡಿಫರೆನ್ಶಿಯೇಟ್ ಮಾಡಿ ಡಿರವೇಟಿವ್ ಫೈಂಡ್ ಔಟ್ ಮಾಡಿದೀವಿ. ಆಸ್ ದ ಇನ್ವರ್ಸ್ ಪ್ರಾಸೆಸ್ ಅಂದ್ರೆ ಏನು, ಡಿರವೇಟಿವ್ ಕೊಟ್ಟಿದ್ದಾಗ ಪ್ರಿಮಿಟಿವ್ ಫಂಕ್ಷನ್ ಫೈಂಡ್ ಔಟ್ ಮಾಡೋದು ಹೇಗೆ. ಸಪೋಸ್ ಇಫ್ ಗಿವನ್ ದ ಡಿರವೇಟಿವ್ಸ್ ಕೊಟ್ಟಿದ್ದಾಗ ಅದರ ಪ್ರಿಮಿಟಿವ್ ಫಂಕ್ಷನ್ ಫೈಂಡ್ ಔಟ್ ಮಾಡೋದು, ದಿಸ್ ಇಸ್ ದ ಇನ್ವರ್ಸ್ ಪ್ರಾಸೆಸ್ ಆಫ್ ಡಿಫರೆನ್ಸಿಯೇಷನ್, ದಟ್ ಈಸ್ ಕಾಲ್ಡ್ ಆಸ್ ದ ಇಂಟಿಗ್ರೇಷನ್. The process of finding the primitive function if the given derivative, then it is called as the integration. So ಹೇಗೆ ಫೈಂಡ್ ಔಟ್ ಮಾಡೋದು, ಇಲ್ಲಿ ನೋಡಿ. ಈಗ ಫಾರ್ ಎಕ್ಸಾಂಪಲ್ ಇಫ್ ವಿ ಹ್ಯಾವ್ ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ಎಕ್ಸ್ ಇದಿದೆ.
ಈಗ primitive function sin x, cos x is the derivative. Suppose if I want to find out what is the primitive function with for this derivative, ಈ derivative ಗೆ primitive function ಏನಾಗುತ್ತೆ? So for cos x we have, for cos x the primitive function ಏನು? So we have sin x, derivative of sin x, derivative of sin x is cos x. ನಮಗೆ ಗೊತ್ತಿದೆ ಅದು. So derivative of sin x is cos x. Therefore primitive function of cos x ಏನಾಗುತ್ತೆ? is sin x. ಅದೇ ತರ ಈ ಕೇಸಸ್ ಅಲ್ಲಿ ನೋಡಿದ್ರೆ derivative of x square by 2 is x. Therefore primitive of x is x square by 2. That is the original function of x is x square by 2. ಅದೇ ತರ derivative of log x is 1 by x. Therefore in reverse process primitive function of 1 by x is what? log x. ಸೊ ಈ ಪ್ರಾಸೆಸ್ ಏನ್ ಮಾಡ್ತಾ ಇದೀವಿ? primitive function ನ ಫೈಂಡ್ ಔಟ್ ಮಾಡೋದು. that process is the integration, or we can also call this what we got primitive function of cos x is sin x. ಈ sin x ಫಂಕ್ಷನ್ ಏನ್ ಬಂದಿದೆ ಇದನ್ನ ಆಂಟಿ ಡೆರಿವೇಟಿವ್ ಅಂತ ಕರಿಬಹುದು. ಈ ಪ್ರಿಮಿಟಿವ್ ಫಂಕ್ಷನ್ ಇದೇನಿದು ಡೆರಿವೇಟಿವ್, ಇದಕ್ಕೆ ರಿವರ್ಸ್ ಆಂಟಿ ಡೆರಿವೇಟಿವ್, ಆರ್ we can also call it as the integral, one of the integral of this function. ಇಂಟಿಗ್ರಲ್ ಅಂತ ಕರಿಬಹುದು. ಅಂದ್ರೇನು? ಇನ್ ಜನರಲ್ ಇಫ್ ವಿ ಹ್ಯಾವ್, ಇನ್ ಜನರಲ್ ಯಾವ ರೀತಿ ಡಿಫೈನ್ ಮಾಡ್ಬೋದು ನಾವು ಇವಾಗ ಆಂಟಿ ಡೆರಿವೇಟಿವ್ ಅಥವಾ ಇಂಟಿಗ್ರಲ್ ನ? ಇಫ್ ವಿ ಹ್ಯಾವ್ ಡಿ ಬೈ ಡಿ ಎಕ್ಸ್ ಆಫ್ ಸಮ್ ಫಂಕ್ಷನ್ ಎಫ್ ಆಫ್ ಎಕ್ಸ್, ಯಾವುದೋ ಒಂದು ಫಂಕ್ಷನ್ ಎಫ್ ಆಫ್ ಎಕ್ಸ್ ಡಿರವೇಟಿವ್ ಎಫ್ ಆಫ್ ಎಕ್ಸ್ ಬಂದಿದೆ ಅಂತ ಅನ್ಕೊಳ್ಳೋಣ. ಹಾಗಾದಾಗ ಇದರ ಪ್ರಕಾರ ಏನಾಗುತ್ತೆ? ಈಗ ಸೈನ್ ಎಕ್ಸ್ ಗೆ ಡಿರವೇಟಿವ್ ಕಾಸ್ ಎಕ್ಸ್ ಆದ್ರೆ ಕಾಸ್ ಎಕ್ಸ್ ಗೆ ಆಂಟಿ ಡಿರವೇಟಿವ್ ಇಸ್ ಸೈನ್ ಎಕ್ಸ್. ಅದೇ ತರ ಇಫ್ ಐ ಎಫ್ ಆಫ್ ಎಕ್ಸ್ ಅನ್ನೋದು, ಈ ಸ್ಮಾಲ್ ಎಫ್ ಆಫ್ ಎಕ್ಸ್ ಅನ್ನೋದು ಡಿರವೇಟಿವ್ ಆದ್ರೆ ಇದರ ಆಂಟಿ ಡಿರವೇಟಿವ್ ವಿಲ್ ಬಿ ದಿಸ್. ಸೊ ದೇರ್ ಫೋರ್ what we can, if we have this, then antiderivative of ಅಥವಾ antiderivative, or we can call it as integral. antiderivative ನ ಇಂಟಿಗ್ರಲ್ ಅಂತ ಕರಿಬಹುದು. ಇಂಟಿಗ್ರಲ್ ಆಫ್ ಸ್ಮಾಲ್ ಎಫ್ ಆಫ್ ಎಕ್ಸ್ ಏನಾಗುತ್ತೆ? is capital F of x. Okay, so let us denote it by, it is denoted by ಯಾವ ತರ ಡಿನೋಟ್ ಮಾಡ್ಬೋದು ಇದನ್ನ? ಸೊ ಆಂಟಿ ಡಿರವೇಟಿವ್ ನ ಡಿ ಬೈ ಡಿ ಎಕ್ಸ್ ಅಂತ ತಗೊಂತೀವಿ. ಆಂಟಿ ಡಿರವೇಟಿವ್ ನ ಲೆಟ್ ಅಸ್ ಡಿನೋಟ್ ಇಟ್ ಬೈ ದಿಸ್ ಸಿಂಬಲ್. ಇಟ್ ಈಸ್ ಕಾಲ್ಡ್ as ಇಂಟಿಗ್ರಲ್ ಆಫ್ ದಿಸ್ ಫಂಕ್ಷನ್ ಎಫ್ ಆಫ್ ಎಕ್ಸ್ with respect to which variable? with respect to x, that is denoted by dx. it is capital F of x. ಈ ರೀತಿ ಡಿಫೈನ್ ಮಾಡ್ಬೋದು ಇಂಟಿಗ್ರಲ್. ಇಂಟಿಗ್ರಲ್ ಅಂದ್ರೆ ಸಿಂಪಲ್, ಡಿಫರೆನ್ಶಿಯೇಟ್ ಮಾಡಿದ್ರೆ ನಮ್ಗೆ ಡಿರವೇಟಿವ್ ಸಿಗುತ್ತೆ, ಇಂಟಿಗ್ರೇಟ್ ಮಾಡಿದ್ರೆ ಪ್ರಿಮಿಟಿವ್ ಫಂಕ್ಷನ್ ಸಿಗುತ್ತೆ. ಉಲ್ಟಾ ಪ್ರೋಸೆಸ್ ಅಷ್ಟೇ. ಇಟ್ ಇಸ್ ದ ಇನ್ವರ್ಸ್ ಪ್ರೋಸೆಸ್ ಆಫ್ ಡಿಫರೆನ್ಸಿಯೇಷನ್. ಈಗ ಇನ್ನೊಂದು ಪಾಯಿಂಟ್ ಇದೆ ಇಲ್ಲಿ ಅಬ್ಸರ್ವ್ ಮಾಡಬೇಕು. ಸಪೋಸ್ ಇಫ್ ಐ ಕನ್ಸಿಡರ್ ಇನ್ಸ್ಟೆಡ್ ಆಫ್ ಸೈನ್ ಎಕ್ಸ್, I'll consider like this. If I consider sin x plus some constant 2, ಏನಾಗುತ್ತೆ? derivative of constant is 0. So f dash is cos x ಬರುತ್ತೆ. If I consider instead of 2, I'll consider 4. ಅವಾಗ್ಲೂ cos x ಬರುತ್ತೆ derivative. If I consider minus 1 by 3, ಅವಾಗ್ಲೂ ಕೂಡ derivative is cos x only. ಅಂದ್ರೆ ಒಂದು ಫಂಕ್ಷನ್ಗೆ ಸೊ ಏನೇ ಕಾನ್ಸ್ಟೆಂಟ್ ಕನ್ಸಿಡರ್ ಮಾಡಲಿ ಇಲ್ಲಿ, ಆ ಫಂಕ್ಷನ್ ಇದಕ್ಕೆ ಪ್ರಿಮಿಟಿವ್ ಫಂಕ್ಷನ್ ಆಗೇ ಆಗುತ್ತೆ. ಸೊ ಹಾಗಂದ್ರೇನು? ಇನ್ ಫರ್ದರ್ ವಾಟ್ ವಿ ಕ್ಯಾನ್ ಅಬ್ಸರ್ವ್ ಹಿಯರ್, ಫರ್ದರ್ ಡಿ ಬೈ ಡಿ ಎಕ್ಸ್ ಆಫ್ ಎನಿ ಫಂಕ್ಷನ್ ಎಫ್ ಆಫ್ ಎಕ್ಸ್ ಪ್ಲಸ್ ಸಮ್ ಕಾನ್ಸ್ಟೆಂಟ್ ಸಿ, ಯಾವುದಾದ್ರೂ ಕಾನ್ಸ್ಟೆಂಟ್ ಆಡ್ ಮಾಡಿ, ವೇರ್ ಸಿ ಇಸ್ ಎ ಕಾನ್ಸ್ಟೆಂಟ್, ವಿ ವಿಲ್ ಆಲ್ವೇಸ್ ಗೆಟ್ ದ ಡಿರವೇಟಿವ್ ಇಸ್ ದ ಸೇಮ್ ಫಂಕ್ಷನ್. ಕಾನ್ಸ್ಟೆಂಟ್ಗೆ ಡಿರವೇಟಿವ್ 0 ಬರುತ್ತೆ. ಈ ಫಂಕ್ಷನ್ಗೆ ಏನ್ ಡಿರವೇಟಿವ್ ಬರುತ್ತೆ? ಕಾನ್ಸ್ಟೆಂಟ್ ಆಡ್ ಮಾಡಿದ್ರು ಸೇಮ್ ಡಿರವೇಟಿವ್ ಬರುತ್ತೆ. ಸೊ ಹಾಗಾದ್ರೆ ಫಾರ್ ಡಿಫರೆಂಟ್ ವ್ಯಾಲ್ಯೂಸ್ ಆಫ್ ಸಿ ವಿ ವಿಲ್ ಗೆಟ್ ಡಿಫರೆಂಟ್ ಆಂಟಿ ಡಿರವೇಟಿವ್ಸ್. ಅಂದ್ರೆ ಗಿವನ್ ಫಂಕ್ಷನ್ ಏನಿದೆ, ಒಂದು ಗಿವನ್ ಡಿರವೇಟಿವ್ಗೆ ನಮಗೆ ಇನ್ಫಿನಿಟ್ ನಂಬರ್ ಆಫ್ ಆಂಟಿ ಡೆರಿವೇಟಿವ್ಸ್ ಎಕ್ಸಿಸ್ಟ್ ಆಗ್ತಾ ಹೋಗುತ್ತೆ ಬಿಕಾಸ್ ಆಫ್ ದಿಸ್ ರೀಸನ್.
So therefore, what we can observe, integral of f of x into dx, antiderivative of this, it is not only 1, we may get infinite numbers, because we can get the derivative of constant is 0. So plus c add ಮಾಡಿದಾಗಲೂ ಸೇಮ್ ಫಂಕ್ಷನ್ ಡಿರೈವೇಟಿವ್ ಸಿಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ಪ್ಲಸ್ ಸಿ ಆ್ಯಡ್ ಮಾಡ್ಕೊತೀವಿ. ಸೊ ಜನರಲೈಸ್ಡ್ ಫಾರ್ಮ್ ಬೇಕಾಗಿರೋದಕ್ಕೋಸ್ಕರ ಪ್ರತಿಯೊಂದು ಇಂಟಿಗ್ರಲ್ ಫೈಂಡ್ ಔಟ್ ಮಾಡೋವಾಗಲೂ ನಾವು ಪ್ಲಸ್ ಸಿ ಆ್ಯಡ್ ಮಾಡಲೇಬೇಕು. ಯಾಕೆ? ವಿ ಆರ್ ನಾಟ್ ಫೈಂಡಿಂಗ್ ಓನ್ಲಿ ಒನ್ ಆ್ಯಂಟಿ ಡಿರೈವೇಟಿವ್ ಹಿಯರ್, ವಿ ಆರ್ ಫೈಂಡಿಂಗ್ ದ ಬಂಚ್ ಆಫ್ ಆ್ಯಂಟಿ ಡಿರೈವೇಟಿವ್ಸ್. ಸೊ ಅದಕ್ಕೋಸ್ಕರ ಪ್ಲಸ್ ಸಿ ಆ್ಯಡ್ ಮಾಡಲೇಬೇಕು. ಓಕೆ, ಸೊ ವಿ ಹ್ಯಾವ್ ಇಂಟಿಗ್ರಲ್ ಆಫ್ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಪ್ಲಸ್ ಸಿ ಅಂತಿದೆ. ಇದರಲ್ಲಿ ನೊಟೇಷನ್ಸ್ ಏನೇನು, ಈ ಎಫ್ ಆಫ್ ಎಕ್ಸ್ ಅನ್ನೋದೇನಿದೆ ಇದನ್ನು ಇಂಟಿಗ್ರೇಟ್ ಮಾಡ್ತಾ ಇರೋದು, ಅದನ್ನು ಇಂಟಿಗ್ರ್ಯಾಂಡ್ ಅಂತ ಕರೀತಾರೆ. ಡಿ ಎಕ್ಸ್ ಅಂದರೆ ವಿತ್ ರೆಸ್ಪೆಕ್ಟ್ ಟು ವಿಚ್ ವೇರಿಯೇಬಲ್ ವಿ ಆರ್ ಇಂಟಿಗ್ರೇಟಿಂಗ್. ಇದು ಈ ಡಿ ಎಕ್ಸ್ ಅಂದರೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅನ್ನೋದನ್ನು ಡಿ ಎಕ್ಸ್ ಡಿನೋಟ್ ಮಾಡುತ್ತೆ. ವಿಚ್ ರೆಸ್ಪೆಕ್ಟ್ ಟು ವಿಚ್ ವೇರಿಯೇಬಲ್ ವಿ ಆರ್ ಇಂಟಿಗ್ರೇಟಿಂಗ್, ಯಾವ ವೇರಿಯೇಬಲ್ಗೆ ತಕ್ಕಂಗೆ ಇಂಟಿಗ್ರೇಟ್ ಮಾಡ್ತಾ ಇದ್ದೀವಿ ಅನ್ನೋದು. ಆಮೇಲೆ ಇಂಟಿಗ್ರೇಷನ್ ಮಾಡಾದ್ಮೇಲೆ ಬರ್ತಕ್ಕಂಥ ಆನ್ಸರ್ ಏನಿದು, ಆ್ಯಂಟಿ ಡೆರಿವೇಟಿವ್ ಅಥವಾ ಇಂಟಿಗ್ರಲ್ ಆಫ್ ದ ಫಂಕ್ಷನ್ ಪ್ಲಸ್ ಸಿ ಆ್ಯಡ್ ಮಾಡಿರ್ತೀವಿ. ದಿಸ್ ಸಿ ಈಸ್ ಕಾಲ್ಡ್ ಆಸ್ ದ ಕಾನ್ಸ್ಟೆಂಟ್ ಆಫ್ ಇಂಟಿಗ್ರೇಷನ್. ಕಾನ್ಸ್ಟೆಂಟ್ ಆಫ್ ಇಂಟಿಗ್ರೇಷನ್, ಇದಿಷ್ಟು ಟರ್ಮಿನಾಲಜೀಸ್ ಗೊತ್ತಿರಬೇಕು. ಈಗ ನಮಗೆ ಕೆಲವು ಡಿರೈವೇಟಿವ್ಸ್ ಗೊತ್ತಿದೆ ಆಲ್ರೆಡಿ. ಆ ಡಿರೈವೇಟಿವ್ಸ್ನ ಯೂಸ್ ಮಾಡಿಕೊಂಡು ಹೌ ಟು ರೈಟ್ ದ ಇಂಟಿಗ್ರಲ್ಸ್ ಆಫ್ ಸಮ್ ಪರ್ಟಿಕ್ಯುಲರ್ ಫಂಕ್ಷನ್ಸ್, ಕೆಲವು ಫಂಕ್ಷನ್ಸ್ಗೆ ಇಂಟಿಗ್ರೇಷನ್ ಹೇಗೆ ತೊಗೊಬೇಕು ನೋಡೋಣ ಒನ್ ಬೈ ಒನ್ನು. ಸೊ ಅದರಲ್ಲಿ ಮೊದಲನೇದು ನಮಗೆ ಗೊತ್ತಿದೆ, ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಟು ದಿ ಪವರ್ ಆಫ್ ಎನ್ ಏನು, ಎನ್ ಇಂಟು ಎಕ್ಸ್ ಪವರ್ ಎನ್ ಮೈನಸ್ 1. ಈಗ ನಾನೇನು ಮಾಡ್ತೀನಿ, ಎಕ್ಸ್ ಪವರ್ ಎನ್ಗೆ ಇಂಟಿಗ್ರೇಷನ್ ಬೇಕು. ಸೊ ಐ ವಿಲ್ ರೀಪ್ಲೇಸ್ ಎನ್ ಬೈ ಎನ್ ಪ್ಲಸ್ 1. ಆವಾಗ ಇದು ಎನ್ ಆಯಿತು, ಇದು ಎನ್ ಪ್ಲಸ್ 1 ಆಯಿತು. ಈ ಎನ್ ಪ್ಲಸ್ 1ನ ಡಿನಾಮಿನೇಟರ್ಗೆ ಹಾಕ್ತೀನಿ, ಇಲ್ಲಿ ಎನ್ ಪ್ಲಸ್ 1 ಬಂತು, ಇಲ್ಲಿ ಓನ್ಲಿ ಎಕ್ಸ್ ಪವರ್ ಎನ್ ಆಯಿತು. ಸೊ ದೇರ್ ಫಾರ್ ಡಿರೈವೇಟಿವ್ ಆಫ್ ಎಕ್ಸ್ ಪವರ್ ಎನ್ ಪ್ಲಸ್ 1 ಬೈ ಎನ್ ಪ್ಲಸ್ 1 ಈಸ್ ಎಕ್ಸ್ ಪವರ್ ಎನ್. ಸೊ ವಿಚ್ ಇಂಪ್ಲೈಸ್ ವಾಟ್ ಈಸ್ ದ ಇಂಟಿಗ್ರಲ್, ದಿಸ್ ಇಸ್ ದ ಡಿರೈವೇಟಿವ್ and this is the integral list. Let us take integral. ಈಗೇನಾಗುತ್ತೆ, ಇದರ ಡಿರೈವೇಟಿವ್ ಇದು ಅಂದರೆ ಇದರ ಇಂಟಿಗ್ರಲ್ ಇದಾಗಬೇಕು ಅಕಾರ್ಡಿಂಗ್ ಟು ದ ಡೆಫಿನೇಷನ್. ದೇರ್ ಫೋರ್ ಇಂಟಿಗ್ರಲ್ ಆಫ್ ಎಕ್ಸ್ ಪವರ್ ಎನ್ ಇಂಟು ಡಿ ಎಕ್ಸ್, ಎಕ್ಸ್ ಪವರ್ ಎನ್ ಇಂಟು ಡಿ ಎಕ್ಸ್ ಏನಾಗುತ್ತೆ, ದಟ್ ವಿಲ್ ಗಿವ್ಸ್ ಅಸ್, ದಿಸ್ ಇಸ್ ದ ಡಿರೈವೇಟಿವ್. ಸೊ ಎಕ್ಸ್ ಪವರ್ ಎನ್ ಪ್ಲಸ್ 1 ಡಿವೈಡ್ ಬೈ ಎನ್ ಪ್ಲಸ್ 1 ಪ್ಲಸ್ ಸಮ್ ಕಾನ್ಸ್ಟೆಂಟ್ ಸಿ, ಕಾನ್ಸ್ಟೆಂಟ್ ಆಫ್ ಇಂಟಿಗ್ರೇಷನ್ ಆ್ಯಡ್ ಮಾಡಬೇಕು. ಪರ್ಟಿಕ್ಯುಲರ್ ಕೇಸ್ ಆಗಿ, as a particular case, what is integral of, as a particular case, so n plus 1 na 0 anta ತಗೊಂಡ್ಬಿಡೋಣ. So that is anything power 0 is 1. So x power 0, if you consider x to the power of 0 in particular, if I consider integral of x power 0 ಅಂದರೆ 1, integral of dx 1 into dx ಏನಾಗುತ್ತೆ, in particular 1 into dx it is x power 0 plus 1 by 0 plus 1, that is x plus c. ಇದು ಜ್ಞಾಪಕ ಇಟ್ಕೊಳ್ಳಿ. ಇಂಟಿಗ್ರಲ್ ಆಫ್ 1 ಇಂಟು ಡಿ ಎಕ್ಸ್, ಇಲ್ಲೇನು ಇಲ್ಲ ಅಂದರೆ 1 ಇದೆ. ಇಂಟಿಗ್ರಲ್ ಆಫ್ 1 ಇಂಟು ಡಿ ಎಕ್ಸ್ ಇಸ್ ಆಲ್ವೇಸ್ ಎಕ್ಸ್. ಸೊ ಅದು ಜ್ಞಾಪಕ ಇಟ್ಕೊಳ್ಳಿ. ನೆಕ್ಸ್ಟ್, ಇಫ್ ಐ ಕನ್ಸಿಡರ್ ದಿಸ್ ಇಸ್ 0, ಎಕ್ಸ್ನ 0 ಅಂತ ಕನ್ಸಿಡರ್ ಮಾಡಿದ್ರೆ ದಿಸ್ ವಿಲ್ ಬಿ 0 ಪ್ಲಸ್ ಸಿ ಮಿಕ್ಕಿರುತ್ತೆ. ದೇರ್ ಫಾರ್ ಇಂಟಿಗ್ರಲ್ ಆಫ್ 0 ಇಂಟು ಡಿ ಎಕ್ಸ್ it is constant c, any constant c, right? So ಈ ಎರಡು ಪಾಯಿಂಟ್ಸ್ನ ಜ್ಞಾಪಕ ಇಟ್ಕೊಳ್ಳಿ. ಇದು ಫ್ರಮ್ ಎಕ್ಸ್ ಪವರ್ ಎನ್. ಅದೇ ಥರ ಇನ್ನೂ ಕೆಲವು ಡಿರೈವೇಟಿವ್ಸ್ ಗೊತ್ತು ನಮಗೆ. ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಎಕ್ಸ್ ಏನಾಗುತ್ತೆ, ಡಿರೈವೇಟಿವ್ ಆಫ್ ಸೈನ್ ಎಕ್ಸ್ ಇಸ್ ಕಾಸ್ ಎಕ್ಸ್. ಅಥವಾ ಡಿರೈವೇಟಿವ್ ಆಫ್ ಮೈನಸ್ ಕಾಸ್ ಎಕ್ಸ್ ಏನು, ಡಿರೈವೇಟಿವ್ ಆಫ್ ಮೈನಸ್ ಕಾಸ್ ಎಕ್ಸ್. ಕಾಸ್ ಎಕ್ಸ್ಗೆ ಡಿರೈವೇಟಿವ್ ಮೈನಸ್ ಸೈನ್ ಎಕ್ಸ್, ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಸೈನ್ ಎಕ್ಸ್ ಆಯಿತು. So derivative of minus cos x is sin x. Therefore integral of sin x into dx ಏನಾಗುತ್ತೆ, ಇಟ್ ಈಸ್ ಮೈನಸ್ ಕಾಸ್ ಎಕ್ಸ್ ಪ್ಲಸ್ ಸಿ. ಕನ್ಫ್ಯೂಸ್ ಮಾಡ್ಕೊಬೇಡಿ. ಡಿಫ್ರೆನ್ಸಿಯೇಷನಲ್ಲಿ ಸೈನ್ ಎಕ್ಸ್ಗೆ ಡಿರೈವೇಟಿವ್ ಪ್ಲಸ್ ಕಾಸ್ ಎಕ್ಸ್, ಇಂಟಿಗ್ರೇಷನಲ್ಲಿ ಇಂಟಿಗ್ರಲ್ ಆಫ್ ಸೈನ್ ಎಕ್ಸ್ ಇಸ್ ಮೈನಸ್ ಕಾಸ್ ಎಕ್ಸ್. ಇದು ಕನ್ಫ್ಯೂಸ್ ಆಗುತ್ತೆ, ಹುಷಾರಾಗಿ ನೋಡ್ಕೊಳ್ಳಿ. ಅದೇ ಥರ ವಾಟ್ ಈಸ್ ದ ಡಿರೈವೇಟಿವ್ ಆಫ್ ಸೈನ್ ಎಕ್ಸ್, ವಿ ನೋ ದಟ್ ಡಿರೈವೇಟಿವ್ ಆಫ್ ಸೈನ್ ಎಕ್ಸ್ ಇಸ್ ಕಾಸ್ ಎಕ್ಸ್. So therefore integral of cos x into dx
ಇಸ್ ಈಕ್ವಲ್ ಟು ಸೈನ್ ಎಕ್ಸ್ ಪ್ಲಸ್ ಸಿ. ಇವೆರಡು ಉಲ್ಟಾ, ಇಂಟಿಗ್ರೇಷನಲ್ಲಿ ಇದಕ್ಕೆ ಪ್ಲಸ್ಸು ಇದಕ್ಕೆ ಮೈನಸ್ಸು ಬರುತ್ತೆ. ಡಿಫ್ರೆನ್ಸಿಯೇಷನಲ್ಲಿ ಇಂಟಿಗ್ರೇಷನಲ್ಲಿ ಯು ವಿಲ್ ಗೆಟ್ ದಿಸ್ ಇಸ್ ಮೈನಸ್, ದಿಸ್ ಇಸ್ ಪ್ಲಸ್. ಸೊ ಅದಕ್ಕೆ ನಾವು ಇಟ್ಕೊಬೇಕು ಕೇರ್ಫುಲ್ಲಾಗಿ. ನೆಕ್ಸ್ಟ್ ಮತ್ತೆ ನಮಗೆ ಡಿರೈವೇಟಿವ್ ಆಫ್ ಟ್ಯಾನ್ ಇದೆ, ಡಿ ಬೈ ಡಿ ಎಕ್ಸ್ ಆಫ್ ಟ್ಯಾನ್ ಎಕ್ಸ್. ವಾಟ್ ಈಸ್ ದಟ್? ಸೀಕೆಂಟ್ ಸ್ಕ್ವೇರ್ ಎಕ್ಸ್ ನಮ್ಗೆ ಗೊತ್ತಿದೆ. ಸೊ ದೇರ್ ಫೋರ್ ಇಂಟಿಗ್ರಲ್ ಆಫ್ ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಏನಾಗುತ್ತೆ? we will get it as tan x plus c. Integral of secant x plus c, secant x is secant square x is tan x plus c. ಅದೇ ಥರ d by dx of secant x ಏನು? It is secant x into tan x. So therefore integral of secant x into tan x dx is nothing but the secant x plus c. ಅದೇ ಥರ d by dx of cosecant x minus cosecant x ತಗೊಂತೀನಿ, is derivative of cosecant is minus cosecant into cot. So minus into minus plus cosecant into cot. So therefore integral of cosecant x into cot x is, so it is minus cosecant x plus c. ಅದೇ ಥರ we have d by dx of minus cot x is plus cosecant square x. So therefore integral of cosecant square x is minus cot x plus c. ಆಮೇಲೆ we also have derivative of sin inverse x. ಏನು? 1 by root 1 minus x square. Derivative of sin inverse x is 1 by root 1 minus x square. ಅದೇ ರೀತಿ derivative of minus cos inverse x, ಅದು ಕೂಡ 1 by root 1 minus x square ಬರುತ್ತೆ. So either we can write integral of 1 by root 1 minus x square dx. ಎರಡು ಇಂಟಿಗ್ರಲ್ ಬರೀಬೋದು ಇದಕ್ಕೆ. either this is sin inverse x plus c ಅಥವಾ integral of 1 by root 1 minus x square ಸೇಮ್ ಇಂಟಿಗ್ರಲ್ನೇ ನಾವು ಮೈನಸ್ ಕಾಸ್ ಇನ್ವರ್ಸ್ x plus c ಅಂತಲೂ ಬರೀಬೋದು. ಓಕೆ, ಇದೊಂದು ಫಂಕ್ಷನ್ಗೆ 2 ಡಿಫ್ರೆಂಟ್ ಫಂಕ್ಷನ್ಸ್ ಸಿಗ್ತಾ ಹೋಗುತ್ತೆ. ಅದೇ ಥರ we have d by dx of tan inverse x is 1 by 1 plus x square ಅಥವಾ d by dx of minus cot inverse x ಗೂ ಕೂಡ ಅದೇ 1 by 1 plus x square. So therefore integral of this is 2 type ಅಲ್ಲಿ ಬರೀಬೋದು. integral of 1 by 1 plus x square dx can be taken as either tan inverse x plus c ಅಥವಾ ಅದೇ ಸೇಮ್ ಇಂಟಿಗ್ರಲ್ನ ನಾವು 1 by 1 plus x square ನ we can write it as minus cot inverse x plus c. So ಇದೇ ಥರ we have for secant inverse, cosecant inverse, then log e power x, a power x. ಇವಕ್ಕೆಲ್ಲ ಇಂಟಿಗ್ರೇಷನ್ ಫೈಂಡ್ ಔಟ್ ಮಾಡೋಣ. So we have derivative of secant inverse x is derivative of secant inverse x ಏನು? 1 by x root x square minus 1 ಅಥವಾ d by dx of minus cosecant inverse x ಗೂ ಅದೇ ಬರುತ್ತೆ 1 by x root x square minus 1. So the integral of this can be written in either in these two forms. So integral of 1 by x root x square minus 1 into dx ನ ಏನಂತ ಬರೀಬೋದು? either we can write it as secant inverse x plus c or the same integral ಏನಂತ ಬರೀಬೋದು? 1 by x root x square minus 1 into dx ನ minus cosecant inverse x plus c ಅಂತ ಬರೀಬೋದು. ಸೊ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಲ್ಲಿ we will get two integrals, two different integrals ಸಿಗ್ತಾ ಹೋಗುತ್ತೆ. ಸೊ ಅದನ್ನ ಯಾವ ತರ ಬೇಕಾದರೂ ಬರೀಬೋದು. ನೆಕ್ಸ್ಟ್ we have derivative of log plus x ಗೆ ತಗೊಂತೀನಿ ನೋಡೋಣ. ಇಲ್ಲಿ ನೋಡಿ, log x ಗೆ ಡಿರೈವೇಟಿವ್ ಏನು? d by dx of log x is 1 by x. ಅದೇ ತರ d by dx of log of minus x ಅಂತ ತಗೊಂತೀನಿ. log of minus x ಏನಾಗುತ್ತೆ ನೋಡಿ, 1 by
minus x into derivative of minus x is minus 1. ಅದು ಕ್ಯಾನ್ಸಲ್ ಆಗಿ 1 by x ಬರುತ್ತೆ. So that means what? If we consider d by dx of log of mod x, we will get 1 by x. Okay, ಎರಡಕ್ಕೂ ಕೂಡ 1 by x ಬರೋದ್ರಿಂದ let us take it as modulus. Log of mod x, we have 1 by x. Therefore, integral of 1 by x into dx is log mod x plus c. ಇದು ಕನ್ಫ್ಯೂಸ್ ಆಗುತ್ತೆ ಡಿಫ್ರೆನ್ಸಿಯೇಷನ್ಗೂ ಇದಕ್ಕೂ. ಸೊ ಕನ್ಫ್ಯೂಸ್ ಮಾಡ್ಕೊಂಬೇಡಿ. ಡಿರೈವೇಟಿವ್ ಆಫ್ 1 by x is minus 1 by x square ಮತ್ತೆ ಇಂಟಿಗ್ರಲ್ ಆಫ್ 1 by x is log mod x. ಕನ್ಫ್ಯೂಸ್ ಆಗೇ ಆಗುತ್ತೆ, ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ವಿ ಆಲ್ಸೋ ಹ್ಯಾವ್ ಡಿ ಬೈ ಡಿ ಎಕ್ಸ್ ಆಫ್ ಇ ಪವರ್ ಎಕ್ಸ್. ಇ ಪವರ್ ಎಕ್ಸ್ ಏನು? ಇ ಪವರ್ ಎಕ್ಸ್ ಎ. ಸೊ ದೇರ್ಫೋರ್ ಇಂಟಿಗ್ರಲ್ ಆಫ್ ಇ ಪವರ್ ಎಕ್ಸ್ ಇಂಟು ಡಿ ಎಕ್ಸ್ ಏನಾಗುತ್ತೆ? ಇಟ್ ಈಸ್ ಇ ಪವರ್ ಎಕ್ಸ್ ಪ್ಲಸ್ ಸಿ. ಅದೇ ತರ ಡಿರೈವೇಟಿವ್ ಆಫ್ ಇ ಪವರ್ ಎ ಎಕ್ಸ್ ಏನು? ಡಿ ಬೈ ಡಿ ಎಕ್ಸ್ ಆಫ್ ಇ ಪವರ್ ಎ ಎಕ್ಸ್, ಇಟ್ ಈಸ್ ಎ ಇಂಟು ಇ ಪವರ್ ಎ ಎಕ್ಸ್. ಸೊ ಈ ಎನ ಇಲ್ಲಿಗೆ ಹಾಕ್ತೀವಿ. ಸೊ ದೇರ್ಫೋರ್ ಇ ಪವರ್ ಎ ಎಕ್ಸ್ಗೆ ಇನ್ ಪರ್ಟಿಕ್ಯುಲರ್ ಡಿ ಬೈ ಡಿ ಎಕ್ಸ್ ಆಫ್ ಇ ಪವರ್ ಎ ಎಕ್ಸ್ ಡಿವೈಡ್ ಬೈ ಎ ಅಂತ ತಗೊಂತೀನಿ. ಅವಾಗ ಏನಾಗುತ್ತೆ? ಯು ವಿಲ್ ಗೆಟ್ ಇ ಪವರ್ ಎ ಎಕ್ಸ್ ಅಲ್ಲಿ ಮಾಡಿದ್ದೀನಿ. ಸೊ ದೇರ್ಫೋರ್ ಇಂಟಿಗ್ರಲ್ ಆಫ್ ಇ ಪವರ್ ಎ ಎಕ್ಸ್ ಏನಾಗುತ್ತೆ ನೋಡಿ. ಸೊ ಯು ವಿಲ್ ಗೆಟ್ ಇ ಪವರ್ ಎ ಎಕ್ಸ್ ಡಿವೈಡ್ ಬೈ ಎ ಪ್ಲಸ್ ಸಿ. ಓಕೆ, ಸೊ ಅಬ್ಸರ್ವ್ ಮಾಡಿದ್ರೆ ಡಿಫ್ರೆನ್ಸಿಯೇಷನ್ ಅಲ್ಲಿ ನಮಗೆ ಕೋಎಫಿಷಿಯಂಟ್ ಆಫ್ ಎಕ್ಸ್ ಏನ್ ಬರ್ತಿತ್ತು ಅದನ್ನ ಮಲ್ಟಿಪ್ಲೈ ಮಾಡ್ತಾ ಇದ್ವಿ, ಎ ಇಂಟು ಇ ಪವರ್ ಎ ಎಕ್ಸ್. ಇಂಟೆಗ್ರಲ್ ಅಲ್ಲಿ ಕೋಎಫಿಷಿಯಂಟ್ ಆಫ್ ಎಕ್ಸ್ ಡಿವೈಡ್ ಆಗುತ್ತೆ. ಇದೊಂದು ಪಾಯಿಂಟ್ ಜ್ಞಾಪಕ ಇಟ್ಕೊಳ್ಳಿ. ಅದೇ ತರ ವಿ ಹ್ಯಾವ್ ದ ಇಂಟಿಗ್ರಲ್ ಆಫ್ ಡಿರೈವೇಟಿವ್ ಆಫ್ ಲಾಗ್ ಎ ಪವರ್ ಎಕ್ಸ್. ಎ ಪವರ್ ಎಕ್ಸ್ಗೆ ಡಿರೈವೇಟಿವ್ ಏನು ಗೊತ್ತಿದೆ? ಎ ಪವರ್ ಎಕ್ಸ್ ಇಂಟು ಲಾಗ್ ಎ. ಸೊ ಈ ಲಾಗ್ ಎನ ಇಲ್ಲಿ ಕೆಳಗೆ ಹಾಕ್ತೀನಿ by log a because it is a constant. So therefore derivative of a power x by log a is a power x. So integral of a power x into dx, we will get it as a power x by log a plus c. So ಇವೆಲ್ಲ ಗೊತ್ತಿರತಕ್ಕಂಥ ಡೆರಿವೇಟಿವ್ಸ್ಗೆ ಇಂಟಿಗ್ರಲ್ ಫಾರ್ಮ್ ಮಾಡೋದು. ಇದರಲ್ಲಿ ಒಂದು ನೀವು ಅಬ್ಸರ್ವ್ ಮಾಡಬೇಕು, ನಮಗೆ ಇದಕ್ಕೆ ಇಂಟಿಗ್ರಲ್ ಆಫ್ tan x into dx ಡೈರೆಕ್ಟ್ ಫಾರ್ಮುಲಾ ಗೊತ್ತಿಲ್ಲ. ಯಾಕೆಂದ್ರೆ ಯಾವ ಫಂಕ್ಷನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ tan x ಬರುತ್ತೆ ಡೈರೆಕ್ಟ್ ಆಗಿ ಗೊತ್ತಿಲ್ಲ ನಮಗೆ. ಅದೇ ತರ ಇಂಟಿಗ್ರಲ್ ಆಫ್ ಕಾಟ್ ಎಕ್ಸ್, ಯಾವ ಫಂಕ್ಷನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಕಾಟ್ ಎಕ್ಸ್ ಬರುತ್ತೆ ಗೊತ್ತಿಲ್ಲ. ನೆಕ್ಸ್ಟ್ ಇಂಟಿಗ್ರಲ್ ಆಫ್ ಸೀಕೆಂಟ್ ಎಕ್ಸ್ ಅಲೋನ್, ಸೀಕೆಂಟ್ ಎಕ್ಸ್ ಇಂಟು ಡಿ ಎಕ್ಸ್, ಅದಕ್ಕೂ ಗೊತ್ತಿಲ್ಲ. ಇಂಟಿಗ್ರಲ್ ಆಫ್ ಕೊಸಿಕೆಂಟ್ ಎಕ್ಸ್ ಇಂಟು ಡಿ ಎಕ್ಸ್, ಇದಕ್ಕೂ ಗೊತ್ತಿಲ್ಲ. ನಮಗೆ ಗೊತ್ತಿರೋ ಯಾವ್ಯಾವು ಟರ್ಮ್ಸು? ಸೈನ್ಗೆ ಗೊತ್ತಿದೆ, ಕಾಸ್ಗೆ ಗೊತ್ತಿದೆ, then secant square x, cosecant square x, secant x into tan x, cosecant x into cot x. ಇವಕ್ಕೆ ಮಾತ್ರ ಡೈರೆಕ್ಟ್ ಇಂಟಿಗ್ರಲ್ಸ್ ಗೊತ್ತಿದೆ. ಬೇರೆ ಯಾವುದೇ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ಗೂ ಡೈರೆಕ್ಟ್ ಇಂಟಿಗ್ರೇಷನ್ ಗೊತ್ತಿಲ್ಲ ಇದುವರೆಗೂ. ನಮಗೆ ಫೈಂಡ್ ಔಟ್ ಮಾಡ್ಬೋದು ಮತ್ತೆ, ಬಟ್ ಯೂಸಿಂಗ್ ದ ಡಿಫ್ರೆನ್ಸಿಯೇಷನ್ ಡೈರೆಕ್ಟ್ ಆಗಿ ಫೈಂಡ್ ಔಟ್ ಮಾಡೋಕ್ಕೆ ನಮ್ಗೆ ಈ ಇಂಟಿಗ್ರಲ್ಸ್ ಗೊತ್ತಿಲ್ಲ. ಇದನ್ನ ಮುಂದೆ ನೋಡ್ತಾ ಹೋಗೋಣ ಹೇಗೆ ಫೈಂಡ್ ಔಟ್ ಮಾಡಬೇಕು ಅನ್ನೋದು. ಸೊ ಇಷ್ಟು ಬೇಸಿಕ್ ಇಂಟಿಗ್ರಲ್ಸು ನೀವು ಜ್ಞಾಪಕ ಇಟ್ಕೊಂಡ್ಲೇಬೇಕು. ಈ ಮುಂದಿನ ಪ್ರಾಬ್ಲಮ್ಸು ಅರ್ಥ ಆಗಬೇಕು ಅಂದರೆ. ಇಂಟಿಗ್ರಲ್ ಫಾರ್ಮುಲಾ ಗೊತ್ತಿಲ್ಲ ಅಂದರೆ ನಿಮಗೆ ಒಂದೇ ಒಂದು ಪ್ರಾಬ್ಲಮ್ ಕೂಡ ಅರ್ಥ ಆಗಲ್ಲ. ಸೊ ಅದಕ್ಕೋಸ್ಕರ ಫಾರ್ಮುಲಾನ ಕೇರ್ಫುಲ್ ಆಗಿ ಜ್ಞಾಪಕ ಇಟ್ಕೊಬೇಕು. ರೈಟ್, ಫಾರ್ಮುಲಾ ಗೊತ್ತಿಲ್ಲ ಅಂದರೆ ಒಂದೇ ಒಂದು ಪ್ರಾಬ್ಲಮು ಅರ್ಥ ಆಗಲ್ಲ. ಈ ಚಾಪ್ಟರು ಮತ್ತು ಡಿಫ್ರೆನ್ಸಿಯೇಷನು ನಿಮಗೆ ಮುಂದೆ ತುಂಬ 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 ಇಂಪಾರ್ಟೆಂಟ್ ಚಾಪ್ಟರ್ಸ್, ಜ್ಞಾಪಕ ಇಟ್ಕೊಳ್ಳೇಬೇಕು. ರೈಟ್, ಸೊ ಇದನ್ನೆಲ್ಲ ಒಂದು ಲಿಸ್ಟ್ ಮಾಡಿ ಒಂದು ಲಿಸ್ಟ್ ಆಫ್ ಫಾರ್ಮುಲಾ ಬರ್ಕೊಳ್ಳೋಣ. ಆಮೇಲೆ ಒನ್ ಬೈ ಒನ್ ಇಂಟಿಗ್ರಲ್ಸ್ ಫೈಂಡ್ ಔಟ್ ಮಾಡ್ತಾ ಹೋಗೋಣ. ಓಕೆ, ಯೂಸಿಂಗ್ ದ ಡೆಫಿನೇಷನ್ ಆಂಟಿ-ಡಿರೈವೇಟಿವ್ ಆಂಟಿ-ಡಿರೈವೇಟಿವ್ ಅಂತ ಕೇಳಿದರೆ ಒಂದೇ ಒಂದು ಆಂಟಿ-ಡಿರೈವೇಟಿವ್ ಫೈಂಡ್ ಔಟ್ ಮಾಡಬೇಕು. ಯೂಸಿಂಗ್ ದ ಡೆಫಿನೇಷನ್ ಆಫ್ ಇಂಟಿಗ್ರೇಷನ್ ಹೇಗೆ ಮಾಡೋದು ಕೆಲವೊಂದು ಕ್ವೆಶನ್ಸ್ ನೋಡ್ತಾ ಹೋಗೋಣ. ಬಟ್ ಇದನ್ನು ಡೈರೆಕ್ಟ್ ಆಗಿ ಇಂಟಿಗ್ರೇಟ್ ಮಾಡಿದ್ರು ಆನ್ಸರ್ ಸಿಗುತ್ತೆ. ಸೊ ಬಟ್ ಡೆಫಿನೇಷನ್ ಯೂಸ್ ಮಾಡಿ ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು ಕೆಲವೊಂದು ಕ್ವೆಶನ್ಸ್ಗೆ ಡಿಸ್ಕಸ್ ಮಾಡೋಣ. ಈಗ ಕಾಸ್ 2x ಆಂಟಿ-ಡಿರೈವೇಟಿವ್ ಬರೀಬೇಕು ಅಂದರೆ ಇದು ಡಿರೈವೇಟಿವ್ ಆಗಬೇಕು, ಬರೋ ಆನ್ಸರು ಆಂಟಿ-ಡಿರೈವೇಟಿವ್ ಆಗಬೇಕು. ನಮಗೆ ಗೊತ್ತಿದೆ ಡಿ ಬೈ ಡಿ ಎಕ್ಸ್ ಆಫ್ ಸೈನ್ 2x ಏನು? ಇಟ್ ಈಸ್ 2 times cos 2x. ಬೇಕಾಗಿರೋದು cos 2x. therefore ಈ 2ನ ಡಿವೈಡ್ ಮಾಡ್ಕೊಳ್ಳಿ. ಸೊ ವಿ ನೋ ದಟ್ ಡಿ ಬೈ ಡಿ ಎಕ್ಸ್ ಆಫ್ ಸೈನ್ 2x by 2 is cos 2x. therefore antiderivative of
cos 2x is sin 2x by 2. ವೆರಿ ಸಿಂಪಲ್. ಅದೇ ತರ ಇದು ಈ ಯಾವ ಫಂಕ್ಷನ್ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನಮಗೆ ಇದು ಬರುತ್ತೆ ಚೆಕ್ ಮಾಡಬೇಕು. ವಿ ನೋ ದಟ್ 3x² ಅಂದ್ರೆ ಡಿರೈವೇಟಿವ್ ಆಫ್ x³ ಅದು, 4x³ ಅಂದ್ರೆ ಡಿರೈವೇಟಿವ್ ಆಫ್ x⁴. So that is 3x² plus 4x³. So therefore what is the antiderivative of that? Antiderivative of 3x² plus 4x³ is x³ plus x to the power of 4. Simple. ಓಕೆ, ಅದೇ ತರ 1/x ಯಾವ ಫಂಕ್ಷನ್ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 1/x ಬರುತ್ತೆ ನೋಡ್ಬೇಕು. ನಮಗೆ ಡಿಫ್ರೆನ್ಶಿಯೇಟ್ ಮಾಡಿದಾಗ 1/x ಬರಬೇಕು, ಕನ್ಫ್ಯೂಸ್ ಮಾಡ್ಕೊಂಬೇಡಿ. ಇಂಟಿಗ್ರೇಷನ್ ಆಫ್ 1/x log x. So therefore d/dx of log x is 1/x. ನಮಗೆ ಗೊತ್ತಿದೆ ಅದು, d/dx of log x is 1/x. Therefore antiderivative of 1/x is antiderivative of 1/x is log x. ಅದು ಗೊತ್ತಿದೆ. ನೆಕ್ಸ್ಟ್ ಅದೇ ತರ ಲಾಗ್ ಆಫ್ -x ತಗೊಂಡ್ರೆ ಕೂಡ ನಮಗೆ ಆಲ್ಸೋ log of -x derivative of this we will get it as plus 1/x only. ಯಾಕೆ ಆವಾಗಲೇ ತೋರಿಸಿದೆ. ಸೊ therefore antiderivative of 1/x will become log of -x also. ಎರಡು ಕೂಡ ಆಗುತ್ತೆ. ಸೊ therefore ಎರಡನ್ನು ಕಂಬೈನ್ ಮಾಡಿ ನಾವು ಮಾಡ್ ಅಂತ ಬರಿಬಹುದು. ಅದು ಫಾರ್ಮುಲಾದಲ್ಲಿ ನೋಡಿದೀವಿ. ಸೊ ಯಾವ್ದಾದ್ರು ಒಂದು ಬರೋದ್ರೆ ಸಾಕು, ಬಿಕಾಸ್ ಇಟ್ ಇಸ್ ದೇ ಆಸ್ಕಿಂಗ್ ಫಾರ್ ಒನ್ ಆಂಟಿ ಡಿರೈವೇಟಿವ್, ಯಾವ್ದಾದ್ರು ಒಂದು ಫೈಂಡ್ ಔಟ್ ಮಾಡಿ ಅಂತ. ಮತ್ತೆ sin 2x ಅದೇ ತರನೇ ಸೇಮ್ ಇದೆ. ವಿ ನೋ ದಟ್ d/dx ಆಫ್ cos 2x ಏನು -2 sin 2x ಬರುತ್ತೆ. ಸೊ ಐ ವಿಲ್ ಟೇಕ್ ದಟ್ ಮೈನಸ್ ಹಿಯರ್, divide by 2 here. So derivative of minus cos 2x is -2 sin 2x by 2 ಬರುತ್ತೆ. 2 cancel ಆಗಿ you will get sin 2x. So therefore antiderivative of sin 2x is minus cos 2x divided by 2. ಇದು by using the definition ಯಾವ ರೀತಿ ಮಾಡಬೇಕು ಅನ್ನೋದು. ರೈಟ್, ಇನ್ನೊಂದು 2-3 ಕ್ವೆಶನ್ಸ್ ಇದೆ, ಅದನ್ನು ಮಾಡಿಬಿಡೋಣ. ಆಮೇಲೆ ಯೂಸಿಂಗ್ ದ ಫಾರ್ಮುಲಾ ಹೇಗೆ ಇಂಟಿಗ್ರೇಟ್ ಮಾಡೋದು ನೋಡ್ತಾ ಹೋಗೋಣ. ನೆಕ್ಸ್ಟ್ ಆಂಟಿಡೆರಿವೇಟಿವ್ ಆಫ್ cos 3x ಆಲ್ರೆಡಿ ಮಾಡಿರೋ ಥರನೇ d/dx ಆಫ್ sin 3x by 3 ಏನು ಬರುತ್ತೆ? ಡೆರಿವೇಟಿವ್ ಆಫ್ sin 3x is 3 cos 3x. ಸೊ ಡಿವೈಡ್ ಬೈ 3 ಬರ್ಕೊಳ್ಳೋಣ. we will get it as cos 3x. So therefore antiderivative of cos 3x is ಏನು sin 3x divided by 3. ಇದು ಡೆಫಿನೇಷನ್ ಯೂಸ್ ಮಾಡೋದು. ಅದೇ ತರ e⁻2x d/dx ಆಫ್ e⁻2x ಏನು, ಯು ವಿಲ್ ಗೆಟ್ 2e⁻2x ಬರುತ್ತೆ. ಈ 2 ನ ಡಿವೈಡ್ ಮಾಡ್ಕೊಳ್ಳೋಣ. ಸೊ therefore antiderivative of e⁻2x ಏನಾಗುತ್ತೆ ನಮಗೆ ಈಸ್ e⁻2x divided by 2. ಒಂದು ಆಂಟಿಡೆರಿವೇಟಿವ್ ಫೈಂಡ್ ಔಟ್ ಮಾಡ್ತಾ ಇದ್ದೀವಿ. ಅದೇ ತರ ಇಲ್ಲಿ ಚೈನ್ ರೂಲ್ ಯೂಸ್ ಮಾಡ್ಬೇಕಿಲ್ಲಿ. ನಮಗೆ ಯಾವುದರ ಡಿರೈವೇಟಿವ್ ax plus b ಹೋಲ್ ಸ್ಕ್ವೇರ್ ಬರುತ್ತೆ ಅನ್ನೋದು. ಈಗ ax plus b ಹೋಲ್ ಕ್ಯೂಬ್ ನ ಡಿಫ್ರೆನ್ಶಿಯೇಟ್ ಮಾಡೋಣ. ಏನು ಬರುತ್ತೆ? ax plus b ಹೋಲ್ ಕ್ಯೂಬ್, ಇಟ್ ಇಸ್ 3 into ax plus b ಹೋಲ್ ಸ್ಕ್ವೇರ್ into derivative of ax plus b is a. 3 ಮತ್ತೆ a ಕಾನ್ಸ್ಟೆಂಟ್, ಅದನ್ನ ಇಲ್ಲಿಗೆ ಹಾಕೋಣ. d/dx ಆಫ್ ax plus b ಹೋಲ್ ಕ್ಯೂಬ್ ಡಿವೈಡ್ ಬೈ 3a ಏನು ಬರುತ್ತೆ? ಇಟ್ ಈಸ್ ax plus b ಹೋಲ್ ಸ್ಕ್ವೇರ್ ಬರುತ್ತೆ. ಸೊ ಇದರ ಡಿರೈವೇಟಿವ್ ಇದು. therefore antiderivative of ax plus b ಹೋಲ್ ಸ್ಕ್ವೇರ್ ಏನಿದೆ ಈಸ್ ಏನು ಬರುತ್ತೆ? ax plus b ಹೋಲ್ ಕ್ಯೂಬ್ ಡಿವೈಡ್ ಬೈ 3a. ಓಕೆ, ಸೊ ಆಸ್ ಯೂಶುವಲ್ ಚೈನ್ ರೂಲ್ ಅಲ್ಲಿ ನಾವೇನು ಬರುತ್ತೆ? ಮಲ್ಟಿಪ್ಲಿಕೇಶನ್ ಬರುತ್ತೆ. ಇಂಟಿಗ್ರೇಷನ್ ಅಲ್ಲಿ ಕೋಎಫಿಷಿಯಂಟ್ ಆಫ್ ಎಕ್ಸ್ ಏನಿರುತ್ತೆ ಅದನ್ನ ಡಿವೈಡ್ ಆಗುತ್ತೆ. ಓನ್ಲಿ ವೆನ್ ಎಕ್ಸ್ ಇಸ್ ಲೀನಿಯರ್ ಫಂಕ್ಷನ್, ಲೀನಿಯರ್ ಇದ್ದಾಗ. ಓಕೆ, ಇದೊಂದನ್ನ
ನಾವು ಬೇಕಾದ್ರೆ ಜನರಲ್ ಆಗಿ ಯೂಸ್ ಮಾಡ್ಕೊಬೋದು, ಸ್ಕ್ವೇರ್ ಕ್ಯೂಬ್ ಇದ್ದಾಗ ಯೂಸ್ ಮಾಡೋಂಗಿಲ್ಲ, ಅದನ್ನು ಜ್ಞಾಪಕ ಇಟ್ಕೊಳ್ಳಿ ಕೇರ್ಫುಲ್ ಆಗಿ. ಆಮೇಲೆ ax² + bx + c ಹೋಲ್ ಕ್ಯೂಬ್ ಇದ್ದಾಗ್ಲೂ ಇದೇ ತರ ಇಂಟಿಗ್ರೇಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಅದು ಬೇರೆ ರೂಲ್ಸ್ ಯೂಸ್ ಮಾಡಬೇಕು. ಓನ್ಲಿ ಫಾರ್ ಲೀನಿಯರ್ ಟರ್ಮ್ಸ್ ಇದ್ರೆ ಇದೊಂದು ಜ್ಞಾಪಕ ಇಟ್ಕೊಬೋದು, ಏನು ಕೋಎಫಿಷಿಯಂಟ್ ಆಫ್ ಎಕ್ಸ್ ಏನಿರುತ್ತೆ ಆಫ್ಟರ್ ಇಂಟಿಗ್ರಲ್ ಏನು ಬರುತ್ತೆ ಅದನ್ನ ಡಿವೈಡ್ ಮಾಡ್ಕೊಬೋದು. ಓನ್ಲಿ ವೆನ್ ಕೇಸ್ ಆಫ್ ಎಕ್ಸ್ ಇಸ್ ಲೀನಿಯರ್ ಟರ್ಮ್ ಅಂದ್ರೆ ಪವರ್ 1 ಇರಬೇಕು. ಬೇರೆ ಪವರ್ಸ್ ಇದ್ದಾಗ ವಿ ಕೆನಾಟ್ ಟೇಕ್, ಅದನ್ನ ತಗೊಳಕ್ಕಾಗಲ್ಲ. ಅದನ್ನ ಯಾವ ರೀತಿ ಮಾಡಬೇಕು ಮುಂದಿನ ಕ್ಲಾಸಸ್ ಅಲ್ಲಿ ನೋಡ್ತಾ ಹೋಗೋಣ. ಅದೇ ರೀತಿ sin 2x - 4e⁴x ಇದರದ್ದು ಇಂಟಿಗ್ರೇಷನ್ ಏನ್ ಬರುತ್ತೆ ನೋಡೋಣ. ಫಸ್ಟ್ d/dx ಆಫ್ sin 2x ಬರಬೇಕು ಅಂದ್ರೆ -cos 2x / 2 ಇದಕ್ಕೇನೋ ಸಿಕ್ತು. ಮತ್ತೆ 4e⁴x ಅಂತಿದೆ, ಇದು ನಮಗೆ ಡಿರೈವೇಟಿವ್ ಬರಬೇಕು. ಸೊ e⁴x ಗೆ ಡಿರೈವೇಟಿವ್ ಏನಪ್ಪಾ, d/dx ಆಫ್ e⁴x ಇಸ್ 3e⁴x ಬರುತ್ತೆ. ಈ 3 ನ ಕೆಳಕ್ಕೆ ಹಾಕಿದ್ರೆ d/dx ಆಫ್ e⁴x/3 ಈಕ್ವಲ್ ಟು e⁴x. ಮತ್ತೆ 4 ಇದೆ, ಇಲ್ಲೂ 4 ಬರಬೇಕು ಅಂದ್ರೆ ಐ ಶುಡ್ ಗೆಟ್ ಇಟ್ 4 ಹಿಯರ್, ಇಲ್ಲೂ 4 ಬರಬೇಕು. ಸೊ ಅಂದ್ರೆ ಏನಾಯ್ತು, ಇಲ್ಲೇನ್ ತಗೋಬೇಕು ನಾನು, -4e⁴x/3 ಏನ್ ತಗೊಂತೀನಿ, ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನಮಗೆ 4e⁴x ಬರುತ್ತೆ. ಸೊ ದೇರ್ ಫೋರ್ ಡಿರೈವೇಟಿವ್ ಆಫ್ ದಿಸ್ ವಿ ವಿಲ್ ಗೆಟ್ ಇಟ್ ಆಸ್ sin 2x - 4e⁴x. So antiderivative of this is this. So antiderivative of sin 2x - 4e⁴x is ಯಾವುದು -cos 2x/2 - 4e⁴x/3 which is the antiderivative. ಓಕೆ, ಇದು ಡೆಫಿನೇಷನ್ ಯೂಸ್ ಮಾಡಿ ಡೈರೆಕ್ಟ್ ಆಗಿ ಇಂಟಿಗ್ರೇಷನ್ ಫಾರ್ಮುಲಾಸ್ ಯೂಸ್ ಮಾಡಿದ್ರು ಮಾಡಬಹುದು. ಜಸ್ಟ್ ಫಾರ್ ದ ಕಾನ್ಸೆಪ್ಟ್ಗೋಸ್ಕರ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇದೊಂದು ಕೆಲವು ಎಕ್ಸಾಂಪಲ್ಸ್. ಸೊ ಈ ಒಂದು ವಿಡಿಯೋದಲ್ಲಿ ಹೌ ಟು ಫೈಂಡ್ ದ ಇಂಟಿಗ್ರಲ್ ಆಫ್ ದ ಗಿವನ್ ಫಂಕ್ಷನ್, ಇಂಟಿಗ್ರಲ್ ಡೆಫಿನೇಷನ್ ಏನು, ಮತ್ತೆ ಆಂಟಿ ಡೆರಿವೇಟಿವ್ಸ್ ಹೇಗೆ ಫೈಂಡ್ ಔಟ್ ಮಾಡಬೇಕು, ಒಂದಷ್ಟು ಕ್ವೆಶನ್ಸ್ನ ಡಿಸ್ಕಸ್ ಮಾಡಿದ್ದೀನಿ. ಸೊ ಇನ್ನು ಮುಂದಿನ ವಿಡಿಯೋದಲ್ಲಿ ಜಮೆಟ್ರಿಕಲ್ ಇಂಟರ್ಪ್ರಿಟೇಷನ್ ಆಫ್ ಇಂಟಿಗ್ರಲ್ ಏನು, ಇಂಟಿಗ್ರಲ್ಸ್ ಜಮೆಟ್ರಿಕಲ್ ಇಂಟರ್ಪ್ರಿಟೇಷನ್ ನೋಡಬೇಕು, ಮತ್ತೆ ಪ್ರಾಪರ್ಟೀಸ್ ಆಫ್ ಇಂಟಿಗ್ರಲ್ಸ್ ಏನು, ಅದನ್ನ ಯೂಸ್ ಮಾಡಿ ಹೇಗೆ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಬೇಕು, ಅದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.